ಶರಾವತಿ ಹಿನ್ನೀರ ವಾಸಿಗಳ ದಶಕಗಳ ಕನಸು ಕೊನೆಗೂ ನನಸಾಗಿದೆ. ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಈಗ ಮುಹೂರ್ತ ನಿಗದಿಯಾಗಿದೆ. ಜುಲೈ 14ರಂದು ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗಲಿದೆ. ಶಿವಮೊಗ್ಗದ ಸಿಗಂದೂರು ಸೇತುವೆಯ ಲೋಕಾರ್ಪಣೆಗೆ ದಿನಗಣನೆ ಆರಂಭ ಆಗಿದೆ. ಈಗ ಮುಹೂರ್ತ ಕೂಡ ನಿಗದಿ ಆಗಿದೆ. ಜುಲೈ 14ರಂದು ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗಲಿದೆ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಯಿಂದ ಸೇತುವೆಯ ಲೋಕಾರ್ಪಣೆಯಾಗಲಿದೆ. ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿರುವಂತಹ ಸಿಗಂದೂರು ಸೇತುವೆ ಕಳಸವಳ್ಳಿ ಅಂಬಾರಗುಡ್ಲು ನಡುವೆ ನಿರ್ಮಾಣವಾಗಿರುವಂತಹ ಈ ಬೃಹತ್ ಸೇತುವೆ ಸಿಗಂದೂರಿನಲ್ಲಿ ಈ ನಿರ್ಮಾಣ ಆಗಿದೆಯಲ್ಲ, ಇದು ದೇಶದ ಎರಡನೆಯ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಆಗಿದೆ. 2 ಕಿಲೋಮೀಟರ್ ಉದ್ದ ಇದೆ ಹಾಗೂ 16 ಮೀಟರ್ ಅಗಲದ ಬೃಹತ್ ಸೇತುವೆ ಆಗಿದೆ. ಹೀಗಾಗಿ ಸುಮಾರು 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಬೃಹತ್ ಸೇತುವೆ ಇದು. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ನೋಡಿ. ಇನ್ನು ಸಿಗಂದೂರಿನ ಸೇತುವೆ ಮೇಲಿಂದಾನೆ ನಮ್ಮ ಶಿವಮೊಗ್ಗದ ರಿಪೋರ್ಟರ್ ನವೀನ್ ಪೋರ್ದಾರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣವಾಗಿರುವ ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಇದೀಗ ಉದ್ಘಾಟನೆಗೆ ಸಜ್ಜಾಗಿದೆ. ಮುಖ್ಯವಾಗಿ ಶರಾವತಿ ಹಿನ್ನೀರಿನ ಅಂದರೆ ಕರೂರು ಬಾರಂಗಿ ಹೋಬಳಿಯ ದ್ವೀಪವಾಸಿಗಳ ಹಲವು ದಶಕಗಳ ಕನಸು ಇದೀಗ ನನಸಾಗಿರುವಂಥದ್ದು ನೀವು ಕೂಡ ಗಮನಿಸಬಹುದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಳಸವಳ್ಳಿ ಮತ್ತು ಅಂಬಾರಗೋಡ್ಲು ನಡುವೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಿರ್ಮಾಣವಾಗಿರುವಂಥ ಈ ಒಂದು ಬೃಹತ್ ಸೇತುವೆ ಮೇಲೆ ಇದ್ದೇನೆ. ನೀವು ಕೂಡ ಗಮನಿಸಬಹುದು. ಮುಖ್ಯವಾಗಿ ಗುಜರಾತ್ನ ದ್ವಾರಕ್ನಲ್ಲಿ ನಿರ್ಮಿಸಿರುವಂಥ ಸುದರ್ಶನ್ ಸೇತುವನ್ನು ಹೊರತುಪಡಿಸಿದರೆ ದೇಶದಲ್ಲಿ ಎರಡನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ 4 ಪಿಲ್ಲರ್ಗಳ ನಡುವೆ 740 ಮೀಟರ್ ಅಂತರದಲ್ಲಿ ಈ ಒಂದು ಕೇಬಲ್ಗಳನ್ನು ಹಾಕಿ ಸರಿಸುಮಾರು 2.44 ಕಿಲೋಮೀಟರ್ ಉದ್ದದ ಈ ಒಂದು ಬೃಹತ್ ಸೇತುವೆಯನ್ನು ಸಿಗಂದೂರಿನ ಕಳಸವಳ್ಳಿ ಬಳಿ ಶರಾವತಿ ಹಿನ್ನೀರಿಗೆ ಕಟ್ಟಿರುವಂಥದ್ದು. ಮುಖ್ಯವಾಗಿ ಈ ಒಂದು ಭಾಗದ ಜನರು ಅಂದರೆ ಲಿಂಗನಮಕ್ಕಿ ಡ್ಯಾಮ್ ನಿರ್ಮಾಣವಾದ ನಂತರದಲ್ಲಿ ಈ ಒಂದು ಭಾಗದಲ್ಲಿ ವಾಸವಿದ್ದಂಥ ಜನರು ಅಂದರು ಕರೂರು ಬಾರಂಗಿ ಹೋಬಳಿಯ 4 ಪಂಚಾಯಿತಿಗಳ ಸರಿಸುಮಾರು 20,000ಕ್ಕೂ ಅಧಿಕ ಜನರು ಈ ಒಂದು ಸೇತುವೆಗಾಗಿ ಬೇಡಿಕೆಯನ್ನು ಇಟ್ಟಿದ್ದರು. ಯಾಕಂದರೆ ಇಲ್ಲಿ ಎರಡೂ ದಡಗಳ ನಡುವೆ ಕಳಸವಳ್ಳಿ ಮತ್ತು ಅಂಬಾರಗೋಡ್ಲು ನಡುವೆ ಕೇವಲ ಲಾಂಚ್ ಓಡಾಟ ಇತ್ತು. ಸಂಜೆ 5:15 ನಂತರದಲ್ಲಿ ಈ ಒಂದು ಹಿನ್ನೀರ ಭಾಗದ ಜನರು ಸಾಗರ ತಾಲೂಕು ಕೇಂದ್ರ ಸಂಪರ್ಕವನ್ನು ಕಡಿತಗೊಳಿಸ್ಕೊಳ್ತಾ ಇದ್ದರು. ಹಾಗಾಗಿ ಅನಾರೋಗ್ಯದ ಸಂದರ್ಭ ಇರ್ಬೋದು, ತುರ್ತು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಈ ಭಾಗದ ಜನರು ಅನುಭವಿಸ್ತಾ ಇದ್ದರು. ಹಾಗಾಗಿ ತಮಗೆ ಸೇತುವೆಯನ್ನು ಮಾಡಿಕೊಡಿ ಅಂತೇಳಿ ಹಲವು ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು. ಅದರ ಪರಿಣಾಮವಾಗಿ ಇದೀಗ ರಾಷ್ಟ್ರೀಯ ಭೂ ಹೆದ್ದಾರಿ ಪ್ರಾಧಿಕಾರದಿಂದ ಈ ಒಂದು ಬೃಹತ್ ಸೇತುವೆ ನಿರ್ಮಾಣ ಆಗಿರುವಂಥದ್ದು. ಮುಖ್ಯವಾಗಿ ದ್ವಿಪಥ ರಸ್ತೆ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಸಂಸ್ಥೆಯ 423 ಕೋಟಿ ವೆಚ್ಚದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಮಾಡಿರುವಂಥದ್ದು. ದ್ವಿಪಥ ರಸ್ತೆ ಸರಿಸುಮಾರು 16 ಮೀಟರ್ ಅಗಲ ಇದೆ. ಮುಖ್ಯವಾಗಿ ಸೇತುವೆ ಎರಡೂ ಬದಿಯಲ್ಲಿ 1.5 ಮೀಟರ್ ಉದ್ದದ ಒಂದು ಫುಟ್ಪಾತನ್ನು ಕೂಡ ಅಂದರೆ 2.44 ಕಿಲೋಮೀಟರ್ ಸೇತುವೆ ಉದ್ದಕ್ಕೂ ಕೂಡ ಎರಡೂ ಸೈಡ್ನಲ್ಲಿ ಒಂದು ಫುಟ್ಪಾತನ್ನು ಕೂಡ ಬಿಟ್ಟಿರುವಂಥದ್ದು. ಮುಖ್ಯವಾಗಿ ನೀವು ಈ ಒಂದು ಸೇತುವೆ ವಿಶೇಷ ಅಂದರೆ 740 ಮೀಟರ್ ಉದ್ದ ಅಂದರೆ 4 ಪಿಲ್ಲರ್ಗಳ ಮೇಲೆ 740 ಮೀಟರ್ ಉದ್ದದ ಈ ಒಂದು ಸೇತುವೆ ಕೇಬಲ್ ಸೇತುವೆ ಕೂಡ ಇರುವಂಥದ್ದು. ಇಲ್ಲಿ ಹಾಕಿರುವಂಥ ರೋಪ್ಗಳು ಅಂದರೆ ಪ್ರತಿಯೊಂದು ರೋಪ್ ಕೂಡ ಮುಖ್ಯವಾಗಿ 32 ಪದರಗಳನ್ನು ಒಳಗೊಂಡಂತೆ ಅಂದರೆ ಈ ಸೇತುವೆ ಈ ಪಿಲ್ಲರ್ನಿಂದ ಆ ಪಿಲ್ಲರ್ನ ಅಂತರದಲ್ಲಿದೆ. ಆ ಅಂತರದಲ್ಲಿ ಬರುವಂಥ ಸರಿಸುಮಾರು 70ರಷ್ಟು ತೂಕವನ್ನು ಈ ಒಂದು ರೋಪ್ಗಳು ಕೂಡ ಹಿಡಿದಿಟ್ಟುಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಸೇತುವೆ ದೇಶದಲ್ಲಿ ಅತಿ ವಿಶೇಷ ಸೇತುವೆಯಾಗಿ ಗುರುತಿಸಿಕೊಂಡಿರುವಂಥದ್ದು. ಮುಖ್ಯವಾಗಿ ಈ ಒಂದು ಹಿನ್ನೀರ ಭಾಗದ ಜನರ ದಶಕಗಳ ಕನಸು ಈ ಸೇತುವೆ ಮೂಲಕ ನನಸಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಉದ್ಘಾಟನೆಗೆ ಇನ್ನೇನು 98ರಷ್ಟು ಕೆಲಸ ಮುಗಿದಿದೆ. ಸಣ್ಣ ಪುಟ್ಟ ಪೇಂಟಿಂಗ್ ಮತ್ತು ಒಂದಷ್ಟು ಲೈಟಿಂಗ್ ಕೆಲಸ ಮಾತ್ರ ಬಾಕಿ ಉಳ್ಕೊಂಡಿರುವಂಥದ್ದು. ಹಾಗಾಗಿ ಶೀಘ್ರದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅಥವಾ ರಾಷ್ಟ್ರೀಯ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಈ ಸೇತುವೆಯನ್ನು ಲೋಕಾರ್ಪಣೆಗೊಳಿಸುವ ಮೂಲಕ ಹಿನ್ನೀರ ಜನರ ದಶಕಗಳ ಕನಸನ್ನು ನನಸು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.